ರಾಜ್ಯವ್ಯಾಪಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಎಲ್ಲ ನನ್ನ ನೌಕರ ಅಣ್ಣ ತಮ್ಮಂದಿರಗಳಿಗೂ ನನ್ನ ನಮಸ್ಕಾರಗಳು. ನೋಡಿ, ಒಂದು ದೊಡ್ಡಬಳ್ಳಾಪುರಕ್ಕೆ ಬಂದಿದ್ದಕ್ಕೆ ಇವತ್ತು ಕೊನೆ ದಿವಸ ಫೇಲ್ಯೂರ್ ಮಾಡ್ತೀನಿ ಅನ್ನೋ ದಿವಸದಲ್ಲಿ ಬಂದು ಇಲ್ಲಿ ಗೂಬೇಕಲ್ ಮಾರಮ್ಮ ದೇವಸ್ಥಾನಕ್ಕೂ ಕೂಡ ಸಿದ್ದರಾಜಣ್ಣ ನನ್ನನ್ನು ಕರ್ಕೊಬಂದು ತೋರಿಸಿದ್ದಾರೆ. ನೋಡಿ, ಸಿದ್ದರಾಜಣ್ಣ ಇಲ್ಲಿಗೆ ಕರ್ಕೊಬಂದು ನನ್ನನ್ನು ತೋರಿಸಿ ನನಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಒಂದು ದೇವರಲ್ಲ, ಎಷ್ಟು ದೇವರಿದ್ದಾವೆ ಅಷ್ಟು ದೇವರು ನಾನು ಸುತ್ತಕೊಂಡು ಕೆಲಸ ಮಾಡಿಕೊಂಡು ನೋಡ್ತಾಯಿದ್ದೀನಿ. ನಾನು ಈ ಅಣದಿರಲ್ಲ, ನಾನೇನು ತಗೊಳ್ಳಲ್ಲ, ಕೆಲಸ ಕಾರ್ಯ ಮಾಡಲ್ಲ ಅಂತ ಹೇಳ್ತಾರಲ್ಲ. ನಾನು ಏನಕ್ಕೆ ಅಂದರೆ, ನನಗೆ ಇದಕ್ಕಿನ್ನ ಇವರು ಎಷ್ಟು ಕೋಟಿ ಕೊಟ್ಟರು ಕೂಡ ಇಂತಿಂಥ ದೇವಸ್ಥಾನಗಳು, ದೇವ್ರ ಸನ್ನಿಧಿಗಳು ನನಗೆ ಎಲ್ಲಿ ಸಿಗ್ತವೆ ಹೇಳಿ ಅಣ್ಣ ತಮ್ಮಂದಿರುಗಳ. ಯಾವತ್ತಿಗೂ ನಾನು ಏನಕ್ಕೆ ಈ ಥರ ನಾನು ನಂಬಿಕೆ ಇಟ್ಕೊಂಡು ನಾನು ಓಡಾಡ್ತಿರೋದು ಇದಕ್ಕೆ. ತಗೊಳ್ಳಿ ಅಣ್ಣ ವಿಡಿಯೋ ಮಾಡಿ. ನಾನು ಕೈ ಮುಗಿತೀನಿ, ಅಡ್ಡು ಬಿಡ್ತೀನಿ ಸ್ವಲ್ಪ. ಹಾಗೆ ಈಚೆಗೆ ಬಂದ್ಬಿಟ್ಟೆ, ಅಲ್ಲಿಗೆ ಇಲ್ಲೇ ಮಾಡಿ. ನೋಡಿ ಅಣ್ತಮ್ಮಗಳ ನೌಕರರುಗಳ ನೀವು ನೋಡ್ಕೊಳ್ಳಿ. ಈಗ ನನಗೆ ಇವರು ದುಡ್ಡು ಇಸ್ಕೊಳ್ಳೋದಿಲ್ಲ, ಊಟ ಮಾಡೋದಿಲ್ಲ, ತಿಂಡಿ ತಿನ್ನೋದಿಲ್ಲ, ಇವ್ರು ಏನು ಮಾಡೋದಿಲ್ಲ, ಇವ್ರು ಹಿಂಗೆ ಇದು ಮಾಡ್ತಾರೆ, ನಮಗೆ ಬೇಜಾರಾಯ್ತದೆ ಅಂತ ಅಂತಾರಲ್ಲ. ನೋಡಿ, ಇದು ಎಷ್ಟು ಧರ್ಮದ ಕೆಲಸ, ಪುಣ್ಯದ ಕೆಲಸ. ಇದಕ್ಕಿಂತ ಸೌಭಾಗ್ಯ ಇನ್ನೇನು ಬೇಕು ಹೇಳಿ ನನಗೆ? ಇದಕ್ಕಿಂತ ಸೌಭಾಗ್ಯ ಇನ್ನು ಎಂಥದ್ದು ಬೇಕು ಅಂತ ಹೇಳಿ? ಇಷ್ಟೊಂದು ದೇವ್ರುಗಳನ್ನ ನನ್ನ ಲೈಫಲ್ಲಿ ನಾನು ನೋಡೋಕ್ಕೆ ಆಗ್ತಿರಲಿಲ್ಲ. ನನ್ನ ಸಂಘಟನೆಯಿಂದ ನನಗೆ ಹೆಚ್ಚಿನ ಲಾಭ ಆಯಿತಾ? ಈ ನಿಮ್ಮ ಹತ್ರ ದುಡ್ಡು ಇಸ್ಕೊಂಡು ತಿಂದಿದ್ರೆ ನನಗೆ ಇಷ್ಟೊಂದು ಲಾಭ ಆಗ್ತಿತ್ತಾ? ನೋಡಿ, ಇದು ಗೂಬೇಕಲ್ ಮಾರಮ್ಮನ ದೇವಸ್ಥಾನ ಅಂತ ಇವತ್ತು ಕೆಲಸ ಮುಗಿಸ್ಕೊಂಡು, ಏನದು ದೊಡ್ಡಬಳ್ಳಾಪುರ ಕಾರ್ಮಿಕ ಇಲಾಖೆ ಕೋರ್ಟ್ ಮುಗಿಸ್ಕೊಂಡು ಇವತ್ತು ಏನಾಯಿತು, ಅಲ್ಲೇ ಒಂದು ವಿಡಿಯೋದಲ್ಲಿ ಮಾಡಿ ಕಳಿಸಿದ್ದೀನಲ್ಲ, ಫೇಲ್ಯೂರ್ಗೆ ಬರೆದು ವಿಫಲತಾ ವರದಿನ ಸರ್ಕಾರದ ಮಟ್ಟಕ್ಕೆ ಸಲ್ಲಿಸ್ತೀನಿ ಅಂತ ಹೇಳಿ ಕಳಿಸಿದ್ದಾಯಿತು. ಈ ಮುಗಿದ ಮೇಲೆ ನಾವು ಇಲ್ಲಿಗೆ ಬಂದಿದ್ದಕ್ಕೆ ಈ ಕಡೆ ಏನು ನೆಲಮಂಗಲದಲ್ಲಿ ಏನೇನು ದೇವಸ್ಥಾನಗಳಿದ್ದಾವೆ ಆ ದೇವ್ರುಗಳಿಗೆಲ್ಲ ಹೋಗಿ ನಾವು ದರ್ಶನ ಪಡ್ಕೊಂಡು ಅದಂಗಾಯಿತು. ನೋಡಿ, ಸ್ವಾಮಿ ಕಾರ್ಯ ಸ್ವಕಾರ್ಯ ಅನ್ನಂಗೆ ಈ ಅಣ್ಣ ದುಡ್ಡು ತಗೊಳ್ಳೋದಿಲ್ಲ, ಕಾಸು ತಗೊಳ್ಳೋದಿಲ್ಲ, ಹಿಂಗೆಲ್ಲ ಮಾಡ್ತಾರೆ ಊಟ ತಿನ್ನೋಕ್ಕಲ್ಲ. ನಮಗಾಗೆ ದೇವಸ್ಥಾನಗಳೈತೆ ಅಲ್ವಾ, ನಮಗಾಗೆ ದೇವಸ್ಥಾನಗಳೈತೆ. ನಾವು ದೇವ್ರ ಮೇಲೆ ಅಪಾರ ಭಕ್ತಿ ಇಟ್ಟಿರೋರು. ನಾವಿವತ್ತು ನಾನು ಕೇಳ್ಕೊತಿರೋದಿಷ್ಟೇ, ನನ್ನ ನಾಲ್ಗೆಯಿಂದ ಈ ನಾಲ್ಗೆನ ಯಾವ ನೌಕರರುಗಳು ನಂಬಿದ್ದಾರೆ, ಯಾವ ನನ್ನ ಅಣ್ಣ ತಮ್ಮಂದಿರುಗಳು ನಂಬಿದ್ದಾರೆ, ಅವರಿಗೆ ಯಾವುದೇ ರೀತಿ ತೊಂದರೆ ತಾಪತ್ರೆ ಬರ್ದಂಗೆ ಬಂದ್ರೂ ಕೂಡ ಈ ನಾಲ್ಗೆಯಿಂದ ಅವರಿಗೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಸ್ಪಂದಿಸಿ ಮಾತಾಡಿ ಅವ್ರಿಗೊಂದು ಅನುಕೂಲ ಮಾಡಿಕೊಡುವಂಥ ಶಕ್ತಿ ಸಾಮರ್ಥ್ಯನ ಅನುಗ್ರಹಿಸು ಭಗವಂತ ಅಂತಲೇ ನಾನು ಭಗವಂತನ ಹತ್ರ ಬೇಡ್ಕತ್ತೀನಿ ಹೊರತಾಗಿ ಇಲ್ಲೂ ಬಂದು ಅವರೆಲ್ಲರನ್ನೂ ಹೆಸರುಗಳೆಲ್ಲರನ್ನೂ ಹೇಳೋದಾಗಲಿ ಮಾಡೋದಾಗಲಿ ನಾನು ಮಾಡಬಾರ್ದು. ಯಾಕೆ ಅಂದರೆ ಹಂಗಾಗಿ ನಾನು ದುಡ್ಡು ಕಾಸು ಕಿತ್ಕೊಂಡು ತಿಂದ್ಕೊಂಡ್ರೆ ಈ ದೇವರು ನನಗೆ ನಂಬುತ್ತಾರ? ಈ ದೇವರು ನನಗೆ ಕರುಣೆ ತೋರಿಸ್ತಾರ? ಯಾವುದಾದ್ರು ಒಂದು ದೇವರು? ನಾವು ಯಾತಕ್ಕಾಗಿ ಮಾಡ್ತಿದ್ದೀವಿ? ನಮ್ಮ ಕೆಲಸಕ್ಕೆ ತಕ್ಕಂಥ ಪ್ರತಿಫಲನ ಈ ಭಗವಂತನ ಮುಂದೆ ಇಡ್ತಿದ್ದೀವಿ. ಇಷ್ಟೊಂದು ಕಷ್ಟದಲ್ಲಿ ಬಂದು ಸ್ವಾಮಿ ಕಾರ್ಯ ಸ್ವಕಾರ್ಯ ಅಂದಂಗೆ ದೇವ್ರ ಸೇವೆ, ಜನಸೇವೆ, ಜನಾರ್ದನನ ಸೇವೆ
ಎರಡನ್ನೂ ನಾನು ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಮುಂದೆ ಏನು ಮಾಡ್ತಾನ ಈ ಭಗವಂತ ತಾಯಿ ನನ್ನವ ಗೂಬೇಕಲ್ ಮಾರಮ್ಮ ಕಾಪಾಡವ. ಎಲ್ಲ ನನ್ನ ನೌಕರ ಅಣ್ಣ ತಮ್ಮಂದಿರುಗಳನ್ನೂ ಕಾಪಾಡು, ಯಾರಿಗೂ ಯಾವುದೇ ತೊಂದರೆ ಬರ್ದಂಗೆ ಕಾಪಾಡು. ಒಂದು ವೇಳೆ ತೊಂದರೆ ಬಂದ್ರೂ ಕೂಡ ಶೀಘ್ರದಲ್ಲೇ ಬಗೆಹರಿಸ್ಕೊಂಡು ಇಡೀ ರಾಜ್ಯವ್ಯಾಪಿ ಕರ್ತವ್ಯ ನಿರ್ವಹಿಸುತ್ತಿರುವಂಥ ಎಲ್ಲ ನನ್ನ ನೌಕರ ಅಣ್ಣ ತಮ್ಮಂದಿರುಗಳು ಕುಟುಂಬಗಳು ಎಲ್ಲ ಸಂತೋಷದಲ್ಲಿ ಸುಖವಾಗಿ ಸಮೃದ್ಧಿಯಾಗಿ ಇರುವಂತೆ ಅನುಗ್ರಹಿಸು ತಾಯಿ. ಹಾಗೆ ನಾನು ಇವರಿಗೆ ಕೆಲಸ ಮಾಡ್ತಿದ್ದೀನಲ್ಲ, ನಮ್ಮ ಕುಟುಂಬಕ್ಕೂ ಕೂಡ ನಾವು ಕಳ್ಕೊಂಡಿರೋ ಸೌಭಾಗ್ಯನ, ಒಬ್ಬ ಅಣ್ಣನ ಕಳ್ಕೊಳ್ಳೋದಕ್ಕೆ ಇಷ್ಟೊಂದು ಜನ ಅಣ್ಣ ತಮ್ಮದಿರು ಸಿಕ್ಕಿದ್ದಾರೆ, ನಾವು ಕಳ್ಕೊಂಡಿರೋ ಸೌಭಾಗ್ಯನ ವಾಪಸ್ ಕೊಡಿಸ್ಕೊಡುವಂಥ ತಾಯಿ ನನ್ನವ ಗೂಬೇಕಲ್ ಮಾರಮ್ಮ ನಿನ್ನಲ್ಲಿ ನಾನು ಹರಸ್ಕೊತಾ ಇದ್ದೀನಿ. ನಾವು ಕಾಪಾಡು, ನಾವು ಎಲ್ಲ ನನ್ನ ನೌಕರರುಗಳಿಗೂ ಒಳ್ಳೆಯದಾಗಲಿ, ಎಲ್ಲರೂ ಭಗವಂತ ಕಾಪಾಡಲಿ. ಸಿದ್ದರಾಜಣ್ಣ ಧನ್ಯವಾದಗಳು ಕನ್ನಡ, ನಿನಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ತೋರಿಸ್ಬಾರ್ದಂಥ ಜಾಗ ಎಲ್ಲ ತೋರಿಸ್ದೆ, ಎಲ್ಲ ದೇವರುಗಳನ್ನೂ ಮಾಡಿದೆ. ನನ್ನ ಒಡ ಹುಟ್ಟಿದ ಅಣ್ಣನಿಗಿನ್ನ ಹೆಚ್ಚಾಗಿ ಅನ್ನೋದಕ್ಕಿಂತ ಸರಿಸಮಾನವಾಗಿ ಹಿರಿಯ ಅಣ್ಣನ ಸ್ಥಾನದಲ್ಲಿ ಎಲ್ಲ ದೇವರುಗಳನ್ನೂ ತೋರಿಸ್ತಾ ಇದ್ದಾರೆ. ಎಲ್ಲ ಕಡೆನೂ ಇವರು ಕೂಡ ಗೋಕಾಕಗೂ ಕೂಡ ಬಂದಿದ್ದಾರೆ. ಮತ್ತು ಇನ್ನೆಲ್ಲಿ ಅಣ್ಣ ಎಲ್ಲೆಲ್ಲಿಗೆ ಬಂದಿದ್ರಿ? ಬಾಗಲಕೋಟೆ, ಬಾದಾಮಿ, ಗೋಕಾಕು ಅಲ್ಲಿಗೆಲ್ಲ ಬಂದಿದ್ರಿ. ಇದು ಸೌದತ್ತಿ ನೋಡಿ, ನೌಕರರುಗಳಿಗಾಗಿ ನೌಕರರುಗಳನ್ನ ಕಷ್ಟ ಸುಖ ಪರಿಹರಿಸೋಕ್ಕಾಗಿ ಅಲ್ಲಿಗೆಲ್ಲ ಸುತ್ತಾಡಿರುವಂಥ ಅಣ್ಣ ಇವತ್ತು ಇವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಈ ಗೂಬೇಕಲ್ ಮಾರಮ್ಮ ಎಲ್ಲ ಪ್ರಾಬ್ಲಮ್ಗಳನ್ನೂ ಒಡ್ಕೊಂತಾಳೆ ಅನ್ನೋ ಒಂದು ನಂಬಿಕೆಯಿಂದ ನಾನು ಬಂದಿದ್ದೀನಿ. ಇನ್ನೇನು ಹೇಗಿದ್ರು ಬಂದಿದ್ನಲ್ಲ, ಇನ್ನು ಇವತ್ತೇ ಲಾಸ್ಟು, ಮತ್ತೆ ಇನ್ಯಾಕೆ ಮುಗೀತಲ್ಲ, ಹಾಗಾಗಿ ಒಂದು ವಿಡಿಯೋ ಮಾಡಿ ಹಾಕ್ತೆ. ಎಲ್ರಿಗೂ ಕೂಡ ಈ ವಿಡಿಯೋ ನೋಡಿದಂಥ ಎಲ್ಲ ನನ್ನ ನೌಕರ ಅಣ್ಣ ತಮ್ಮಂದಿರುಗಳಿಗೂ ಮತ್ತು ಬೇರೆ ಯಾರು ನೋಡ್ತೀರಿ ಎಲ್ಲ ಜನಸಾಮಾನ್ಯರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ, ಈ ಗೂಬೇಕಲ್ ಮಾರಮ್ಮ ನಿಮ್ಮೆಲ್ಲರ ಕುಟುಂಬಕ್ಕೆ, ನಿಮಗೆ ನಿಮ್ಮ ಆಸೆ ಆಕಾಂಕ್ಷೆಗಳು, ನಿಮ್ಮ ಬಯಕೆಗಳು, ನಿಮ್ಮ ಬೇಡಿಕೆಗಳು ಎಲ್ಲರನ್ನೂ ಪೂರೈಸಲಿ ಅಂತ ತಾಯಿ ಗೂಬೇಕಲ್ ಮಾರಮ್ಮನ ಹತ್ರ ಕೇಳ್ಕೊತೀನಿ. ಧನ್ಯವಾದಗಳು.